ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ಆಗರ್ಭ ಶ್ರೀಮಂತರ ಕೂರ್ತಿದ್ದ ಹುದ್ದೆಗಳಲ್ಲಿ ನಾನು ಬಡವ್ರನ್ನ ಕೂರಿಸಿದ್ದೀನಿ. ಇದಕ್ಕಿಂತ ನಿದರ್ಶನ ಬೇಕಾ ನಾನು ಬಡವ್ರ ಪರ ಅನ್ನೋದು? ನನಗೆ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ನನ್ನಂತ MLA ಗಳು 100-200 ಜನ ಬಂದರೆ ಸರಿ ಹೋಗ್ಬಿಡು. ನನಗೆ ಮಿನಿಸ್ಟರ್ ಆಗುವ ಯಾವುದೇ ಆಸಕ್ತಿ ಈ ಆನೆಮಡುಗು ಕೊತ್ತೂರು ಈಗ ಸಾಧನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೇಸಿಕಲಿ ತುಂಬ ಜನ ಕೇತನಹಳ್ಳಿಯಲ್ಲಿ ಸೈಟ್ಗಳು ಕೊಡಿಸಿ ಮನೆಗಳು ಕೊಡಿಸಿ ಮತ್ತೆ ಅಲ್ಲಿ ತುಂಬ ಜನ ಒಂದು 50ಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ನೇ ಬರ್ತಿಲ್ಲ, ಕೆಲವ್ರಿಗೆ ಆಧಾರ್ ಕಾರ್ಡೇ ಇಲ್ಲ, ಕೆಲವರಿಗೆ ರೇಷನ್ನೇ ಬರ್ತಿಲ್ಲ. ಅದನ್ನೆಲ್ಲ ಸಾಲ್ವ್ ಮಾಡಿದ್ವಿ. ಮತ್ತೆ ಕಾರ್ಡಲ್ಲಿ 6 ಜನ ಇರ್ತಾರೆ, ಒಬ್ರಿಗೆ ಮಾತ್ರ ಅಕ್ಕಿ ಬರ್ತಿದೆ. ಯಾಕೆ ಅಂತ ವಿಚಾರಿಸಿದೆ, ಅದು ತಂಬ್ ಇಂಪ್ರೆಷನ್ ಪ್ರಾಬ್ಲಮ್, ಅದು ಸರಿ ಮಾಡ್ತಿದ್ವಿ. ಇನ್ನು ಈ ಊರಿಗೆ ಹಿಂದಿನ ಊರಿಗೆ ಆನೆಮಡುಗೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಮಾತು ಕೊಟ್ಟಿದ್ದೀನಿ, ನಮ್ಮ ಮುಖಂಡರು ಮಾಡ್ತಾರೆ. ಮತ್ತು ಈ ಊರಿಗೆ ವಾಟರ್ ಫಿಲ್ಟ್ರು ಮತ್ತು ಬಸ್ ಸ್ಟಾಪ್ ಕೇಳಿದರೆ ಅವೆರಡೂ ಹಾಕ್ತಾ ಇದ್ದೀವಿ. ಮತ್ತು ಇದಕ್ಕೆ 20 ಲಕ್ಷ ಹಾಕಿ ಅಂಗನವಾಡಿ ಹಾಕಿದ್ರಿ. ಇವತ್ತು ಅದು ಗುದ್ಲಿ ಪೂಜೆನೂ ಮಾಡಿದೆ. ಕೇತನಹಳ್ಳಿಯಲ್ಲಿ ಇವತ್ತಿಗೆ 8 ಹಳ್ಳಿ ಮುಗಿಯುತ್ತೆ. ಇದು 9ನೇ ಹಳ್ಳಿಗೆ ಹೋಗ್ತಾ ಇದ್ದೀವಿ ಸರ್. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ದಲಿತ ಕಾಲೋನಿಗೆ ಹೋದ್ರು ನಿಮ್ಮನ್ನು ತುಂಬ ಪ್ರೀತಿಪೂರ್ವಕವಾಗಿ ಒಂದು ಹೂವಿನ ಸುರಿಮಳೆನೇ ಸುರಿಸ್ಬಿಟ್ಟು, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತ. ನನಗೆ SC ST ಅವರು ಅಭಿವೃದ್ಧಿ ಆಗಬೇಕು ಅನ್ನೋದಷ್ಟೇ ಅಜೆಂಡಾ. ನಿಜವಾದ ಬಡತನ ಅಲ್ಲಿದೆ, ಅವ್ರ ಕಷ್ಟ ಇದೆ. ಪ್ರತಿ ಕಾಲೋನಿ ಒಳಕ್ಕೂ ಪ್ರತಿ ಇದೊಳಕ್ಕೂ ಹೋಗಿ ಅವ್ರ ಕಷ್ಟ ಕೇಳ್ತೀನಿ, ಅವ್ರ ಜೊತೆ ಬೆರೀತಿದ್ದೀನಿ. ಅವರ ಭವಿಷ್ಯ ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಅವ್ರನ್ನ ಅಭಿವೃದ್ಧಿ ಮಾಡಿ ಎಲ್ಲ ನೋಡಿ, ಎಷ್ಟೋ ಹಳ್ಳಿಗಳಲ್ಲಿ SC STಗೆ ಸ್ಮಶಾನದ ಜಾಗ ಇಲ್ಲ. ಯಾಕೆ 75 ವರ್ಷದಲ್ಲಿ ಕೊಡೋಕ್ಕಾಗಲಿಲ್ವ ನಮ್ಮ ಕೈಯಲ್ಲಿ? ಈಗ ನಾನು ಬಂದೇ ಒಂದು 2 ಎಕರೆ ಮಾಡಿ ಆರ್ಡರ್ ಮಾಡಿಸ್ಬೇಕಾ? ಇಚ್ಛಾಶಕ್ತಿ ಇದ್ರೆ ಮಾಡ್ಬೋದು. ನಾನು ಅವ್ರ ಜೊತೆ ಇರ್ತೀನಿ, ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀನಿ. ಸ್ವಾತಂತ್ರ್ಯ ಬಂದು ಬೇರೆ ಸಮುದಾಯದವರು ಓಟ್ ಹಾಕಿಲ್ಲ ಅಂತ ಜನಸಾಮಾನ್ಯರು ಅಲ್ಲ, ಅವರು ನಾನು ಹಂಗೆ ಮಾತಾಡ್ತಿಲ್ಲ. ನಾನು ಎಲ್ಲ ಸಮುದಾಯದ ಹುಡುಗ. SC ST ಮೇಲೆ ನನಗೆ ಪ್ರೀತಿ ಜಾಸ್ತಿ, ಅಭಿಮಾನ ಜಾಸ್ತಿ. ಯಾಕೆಂದರೆ ಅವರಿಗೆ ಒಂದು MLA ಅವಶ್ಯಕತೆ ಜಾಸ್ತಿ ಇದೆ, ಅವರಿಗೆ MLA ಅವಶ್ಯಕತೆ ಜಾಸ್ತಿ ಇದೆ. ನಾನು ಎಲ್ಲ ಸಮುದಾಯದ ಹುಡುಗ, ಒಂದ್ಸಲ MLA ಆದಮೇಲೆ. ಆದರೆ ನನಗೆ SC ST ಸಮುದಾಯದ ಮೇಲೆ ಪ್ರೀತಿ ಜಾಸ್ತಿ. ಇದರಲ್ಲಿ ಯಾವುದೇ ಇದಿಲ್ಲ. ನಾನು SC ST ಸಮುದಾಯಕ್ಕೆ ನನ್ನ ಪ್ರೀತಿ ಜಾಸ್ತಿ ಇದೆ, ಇರುತ್ತೆ ಕೂಡ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಕೂಡ ಸಮಾಜದಲ್ಲಿ ದಲಿತ ಸಮುದಾಯದವರು ಇನ್ನೂ ಅವಮಾನಗಳನ್ನು ಎದುರಿಸುವಂತಾಗಿದೆ. ನನ್ನಂಥ MLA ಗಳು 100-200 ಜನ ಬಂದರೆ ಸರಿ ಹೋಗ್ಬಿಡುತ್ತೆ ಅಂತ ನನ್ನ ಅಭಿಪ್ರಾಯ. ಆದಷ್ಟು ಬೇಗ ನನ್ನಂಥ MLA ಗಳು 100-200 ಜನ ಎಲೆಕ್ಟ್ ಆಗಲಿ. SC ST ಸಮುದಾಯ. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಕಸ ಗುಡಿಸುತ್ತಿದ್ದ ಹಮೀಮ್ ಅನ್ನೋ ಹುಡುಗನ ಅದೊಂದು ತಾವು ಗಮನಿಸಿ. ನಗರಾಭಿವೃದ್ಧಿ ಪ್ರಾಧಿಕಾರನ ಟೌನ್ ಪ್ಲಾನಿಂಗ್ ಅಲ್ಲಿ ಮೆಂಬರ್ ಆಗಬೇಕು ಅಂದ್ರೆ ದೊಡ್ಡ ದೊಡ್ಡ ಕುಟುಂಬಗಳವ್ರು ಆಗಿರಬೇಕು. ನಾನಂತ ಟೌನ್ ಪ್ಲಾನಿಂಗ್ ಅಲ್ಲಿ 2 SC ಸಮುದಾಯದವ್ರನ್ನ ಮಾಡಿದ್ದೀನಿ, ಒಬ್ಬರನ್ನ ಕಸ ಗುಡಿಸೋ ಹುಡುಗನ್ ಮಾಡಿದ್ದೀನಿ. ಇವತ್ತು ನಾನು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಕಸ ಗುಡಿಸ್ತಿದ್ದ ಹಮೀಮ್ ಅನ್ನೋ ಹುಡುಗನ್ನ ಅವ್ರ ತಂದೆ ಮೂಟೆ ಹೊರ್ತಾರೆ, ಅವ್ರ ಮಗನ್ನ ನಾನು ಮೆಂಬರ್ ಮಾಡಿದ್ದೀನಿ. SC ಸಮುದಾಯದವ್ರನ್ನ ಮೆಂಬರ್ ಮಾಡಿದ್ದೀನಿ. ಹೇಳಿ, ಅಂಥ ಹುದ್ದೆಗಳಲ್ಲಿ ಯಾರು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ಆಗರ್ಭ ಶ್ರೀಮಂತರ ಕೂರ್ತಿದ್ದ ಹುದ್ದೆಗಳಲ್ಲಿ ನಾನು ಬಡವ್ರನ್ನ ಕೂರಿಸಿದ್ದೀನಿ. ಇದಕ್ಕಿಂತ ನಿದರ್ಶನ ಬೇಕಾ ನಾನು ಬಡವ್ರ ಪರ ಅನ್ನೋದಕ್ಕೆ? ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸರ್. ಪಕ್ಷಾತೀತವಾಗಿ ಅವೆಲ್ಲ ನನಗೆ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಪಕ್ಷ ನಿಷ್ಠರಿಗೆ ಮನ್ನಣೆ ಕೊಡ್ತಿದ್ಯಾ, ಇದೇ ಥರ ಮುಂದುವರಿಸ್ಕೊಂಡು ಸಹ ನನಗೆ ಮನ್ನಣೆ ಕೊಟ್ಟಿದ್ದಾರೆ. ಕ್ಷೇತ್ರದ ಜನತೆ ಪರವಾಗಿರ್ತೀನಿ. ಮತ್ತೊಮ್ಮೆ ನಾನೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಕ್ಯಾಬಿನೆಟ್ ರೀಶಫಲ್ ಆಗ್ತಿದೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ, ನನಗೆ ಮಿನಿಸ್ಟರ್ ಆಗುವ ಯಾವುದೇ ಆಸಕ್ತಿ ಇಲ್ಲ. ನಮ್ಮ ಸಚಿವರಿದ್ದಾರೆ, ಸುಬ್ಬಾರೆಡ್ಡಿ ಸಾಹೇಬರಿದ್ದಾರೆ, ಅವ್ರಿಗೆ ಬಿಟ್ಟಿದ್ದು. ನಾನು MLA ಆಗಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ. ನನಗಿನ್ನೂ ಮಿನಿಸ್ಟರ್ ಆಗುವಷ್ಟು ಅರ್ಹತೆ ಈಗಿನ ಬಂದಿಲ್ಲ.